ಆ ನೆಲಮನೆಯೊಳಗ ತುಂಬಾ ರೀತಿಯಿಂದ ರತ್ನ ಖಚಿತವಾದಂಥ ವಸ್ತುಗಳನ್ನು ಇಟ್ಟು ಅದರ ಮಧ್ಯೆ ಒಂದು ದೀಪವನ್ನು ಇಟ್ಟಿತ್ತು. ಬರೇ ರತ್ನ ಖಚಿತವಾದ ಮುತ್ತು ರತ್ನಗಳನ್ನ ಹೊಗಳ್ತಾನಲ್ಲ ಈತ ರಾಜ, ನಾನು ಇರ್ತಕ್ಕಂಥ ಈ ದೀಪವನ್ನು ನಾನು ಒಂದ್ಸಲನ್ನು ನೋಡಲಾಗೇನಂತ ಹೇಳಿ ಆ ದೀಪವು ತನ್ನ ಅಸ್ತಿತ್ವವನ್ನು ತೋರಿಸ್ಬೇಕಂತೇಳಿ ದೀಪ ರಾಜ ತನ್ನ ರತ್ನ ಮುತ್ತುಗಳನ್ನು ಹೊಗಳುವಾಗ ದೀಪ ಆರಿಬಿಡ್ತದಂತ. ದೀಪ ಆರಿಬಿಡ್ತದಂತ ಎಲ್ಲ ರತ್ನ ಮುತ್ತುಗಳು ಕತ್ತಲ ಆವರಿಸಿಬಿಡ್ತದ. ಈ ಕತ್ತಲ ಆವರಿಸಿಕೊಳ್ಳಿಕ್ಕೆ ಅವಾಗ ರಾಜನಿಗೆ ಒಂದು ಇದು ಆಗ್ತದ. ದೀಪನೇ ಈ ಎಲ್ಲ ಸರ್ವಸ್ವವನ್ನು ಬೆಳಗಿಸ್ತದ. ದೀಪದ ಬೆಳಕಿನಿಂದ ಇವು ಮುತ್ತು ರತ್ನಗಳು ಬೆಳಗ್ತಾವು ಅಂತ ದೀಪದ ಅವಶೇಷವನ್ನ ಮರೆತು ಬಿಟ್ಟಿದ್ನಲ್ಲ ಅಂತ ತಿಳಿದು ಮತ್ತೆ ಆತ ದೀಪ ಹಚ್ಚಿದಂತ. ಹಂಗ ಜಗದಾದಿ ಜಗದ್ಗುರುಗಳು 84 ಲಕ್ಷ ಜೀವರಾಶಿ ಒಳಗೆ ಬಂದಿರತಕ್ಕಂಥ ಈ ಯಾವ ಮುತ್ತು ರತ್ನಗಳ ಒಂದು ಕಳೆಯನ್ನ ಬೆಳಗಿಸಲು ಜಗದಾದಿ ಜಗದ್ಗುರುಗಳು ಸರ್ವ ಜಗತ್ತನ್ನ ಸಂಚಾರ ಮಾಡಿ ಶಿವಾಯತ ಎಂಬ ವೀರಶೈವ ಲಿಂಗಾಯತ ಎಂಬ ಧರ್ಮವನ್ನು ವಿಸ್ತರಿಸಿ ಆ ಬೆಳಕನ್ನು ನಮಗೆಲ್ಲ ತೋರಿಸಿ ನಿಜವಾದ ಬೆಳಕು ಎಲ್ಲದಪ್ಪ ಅಂದ್ರೆ ಗುರುವಿನ ಪಾದದೊಳಗ ಆ ಗುರುವಿನ ಪಾದವನ್ನು ಸ್ಮರಿಸಿ ನಾವೆಲ್ಲ ಅವನ ಅಡಿಯಲ್ಲಿ ಗುರುವಿನ ಅಡಿಯಲ್ಲಿ ಇದ್ಕೊಂಡು ಮುತ್ತು ರತ್ನಗಳಾಗಿ ಅವನ ಬೆಳಗಿನಿಂದ ಬೆಳಗೋಣ ಅಂತ ಹೇಳಿ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ನನ್ನನ್ನು ಆಹ್ವಾನ ಮಾಡಿರ್ತಕ್ಕಂಥ ಮಾನ್ಯ ತಹಸೀಲ್ದಾರರಿಗೂ ಹಾಗೂ ವೀರಶೈವ ಲಿಂಗಾಯತ ಸಂಘದ ಸಭಾ ಸದಸ್ಯರಿಗೂ ಎಲ್ಲರಿಗೂ ವಂದಿಸಿ ನನ್ನ ಉತ್ತರಾಯಣ ತೃತೀಯ ತಿಥಿಯಂದು ಕೊಲ್ಲಿಪಾಕಿನ ಸೋಮೇಶ್ವರ ಲಿಂಗದಲ್ಲಿ ಜಗದ್ಗುರು ರೇಣುಕಾಚಾರ್ಯ ಉದ್ಭವಿಸಿದರು. ಅವರು ಈ ಸಮಾಜಕ್ಕೆ ಶಿವತತ್ವವನ್ನು ಶಿವ ಪ್ರಚಾರವನ್ನು ಮಾಡಲ ಪರಮಾತ್ಮನ ಪ್ರೇರಣೆಯಿಂದ ಈ ಜಗತ್ತಿಗೆ ಆಗಮಿಸಿದರು. ಅದೇ ರೀತಿ ಶಿವತತ್ವ ಪ್ರಚಾರ ಮಾಡ್ತಾ ದದಿಚಿ ಅಗಸ್ತ್ಯ ಎಲ್ಲ ಮುನಿಗಳಿಗೂ ಲಿಂಗ ದೀಕ್ಷೆಯನ್ನು ಅರ್ಪಣೆ ಮಾಡಿದಂಥ ಮಹಾನ್ ಗುರುಗಳು, ಗುರುವಿನ ಗುರುಗಳು ಆಗಿರ್ತಕ್ಕಂಥ ಜಗದಾದಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಇವತ್ತಿನ ಈ ಶುಭ ಸಂದರ್ಭ. ಮನುಷ್ಯ 84 ಲಕ್ಷ ಜೀವರಾಶಿ ಒಳಗೆ ಲಾಸ್ಟ್ ಜನ್ಮ ಈ ಮಾನವ ಜನ್ಮ. ಈ ಮಾನವ ಜನ್ಮ ಬೆಳಕಿಗೆ ಬರಬೇಕಂದ್ರೆ ಗುರು ಆದಂಥ ಒಂದು ಜ್ಯೋತಿ ಮನುಷ್ಯನ ಜೀವನದೊಳಗೆ ಆಯಿತು ಅಂದ್ರೆ ಆ ಮಾನವ ಜನ್ಮ ಬೆಳಕಾಗ್ತದ, ಉದ್ಧಾರ ಆಗ್ತದ. ಉದಾಹರಣೆ, ಒಬ್ಬ ದೊಡ್ಡ ಮಹಾರಾಜ ನಾನು ಪ್ರಭಾರ ತಹಶೀಲ್ದಾರ್ ಈ ದಿನ ರೇಣುಕಾಚಾರ್ಯ ಅವರ ಜಯಂತಿನ ಆಚರಿಸೋಕ್ಕೆ ಅವಕಾಶ ಸಿಕ್ಕಿದ್ದು ನಂಗೆ ಭಾಳ ಖುಷಿಯಾಗಿದೆ. ಸೊ ಇದೆಲ್ಲರೂ ಸಮಾನತೆಯಿಂದ ಅವ್ರು ಸಾರಿದ್ದೇ ಅದೇ ತತ್ವ. ಎಲ್ಲ ವಿಶ್ವಕ್ಕೆ ಒಂದು ಗುರುವಾಗಿ ಅವ್ರು ನನಗೆ ಹೇಳಿದ್ದೇನೆಂದರೆ ಸಾಮಾಜಿಕ ಸಮಾನತೆ ಇರಬೇಕು, ಎಲ್ಲ ಒಂದು ಧರ್ಮ ಇದರಲ್ಲಿ ನಡಿಬೇಕು ಅಂತ ಹೇಳಿ ನಮಗೆ ದಾರಿಯನ್ನು ತೋರಿಸಿದವರು. ಸೊ ಇವತ್ತು ಆ ಜಯಂತಿ ಆಚರಿಸೋಕ್ಕೆ ನನಗೆ ಭಾಳ ಖುಷಿಯಾಗಿದೆ. ಅವರೆಲ್ಲರೊಟ್ಟಿಗೆ ಎಲ್ಲರೂ ನಮ್ಮ ಜೊತೆ ಸೇರಿ ಕೈ ಜೋಡಿಸಿ ಸರ್ಕಾರದ ಪರವಾಗಿ ನಮ್ಮ ತಾಲೂಕು ಆಫೀಸ್ ಇವತ್ತು ನಾವು ಜಯಂತಿನ ಖುಷಿಯಿಂದ ಆಚರಿಸಿದ್ದೀವಿ ಅಂತ ಹೇಳೋಕ್ಕೆ ನನಗೆ ಭಾಳ ಖುಷಿ.